ಬೇಲೂರು ಗುಡ್ಡ ಕುಸಿತದಲ್ಲಿ ಏನು ಒಂದು ಲಾರಿಯನ್ನು ಸಿಗಾಕೊಂಡಿದೆ ಅಂತೇಳಿ ಕೇರಳ ಮೂಲದವ್ರದ್ದು ಅಂತೇಳಿ ಅವರ ಸಂಬಂಧಿಕರು ಅಂದರೆ ಆ ಲಾರಿಯ ಮಾಲೀಕರು ಅದನ್ನ ಹುಡ್ಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿರುವಂಥ ಸ್ಥಳೀಯ ಅಧಿಕಾರಿಗಳು ಅವರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂಥೇಳಿ ಅವ್ರ ಆರೋಪವನ್ನು ಮಾಡ್ತಿದ್ದಾರೆ. ಸರ್ ಏನಾಯಿತು, ಯಾರ್ಯಾರು ಬಂದಿರಿ, ಏನು ಹೇಳಿದ್ರಿ? ಈಗ ಕೇರಳದಿಂದ ಒಬ್ಬರು ರೆಸ್ಕ್ಯೂ ಟೀಮ್ ಬಂದಿದ್ದಾರೆ, ರಂಜಿತ್ ಅಂತೇಳಿ. ಅವರು ಬಂದು ಇದರಲ್ಲಿ ಎಕ್ಸ್ಪರ್ಟು. ಅವರು ಲ್ಯಾಂಡ್ ಸ್ಲೈಡಿಂಗ್ ನಡೆದ್ರೆ ಅದರಿಂದ ಹೆಂಗೆ ಜನಗನ್ನು ಎಸ್ಕೇಪ್ ಮಾಡಬೇಕು ಅದೆಲ್ಲ, ಅದರಲ್ಲಿ ಉತ್ತರಾಖಂಡಲ್ಲೆಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗಿದ್ದು ಇವರೇ ಅದರದ್ದು ಹೆಡ್, ರೆಸ್ಕ್ಯೂ ಮಾಡೋರು ಅಂತ ಎಕ್ಸ್ಪರ್ಟ್ ಅವರು ಇಲ್ಲಿಲ್ಲ, ಯಾರೂ ಇಲ್ಲ. ಈ ಕರ್ನಾಟಕದಲ್ಲಿ ಗೊತ್ತಿಲ್ಲ, ಆದರೆ ಈ ಘಟನೆಯಲ್ಲಿ ಯಾರು ಇಲ್ಲ ಅಂತ, ಈ ಟೀಮಲ್ಲಿ ಯಾರು ಅಂತ ಎಕ್ಸ್ಪರ್ಟ್ ಯಾರು ಇಲ್ಲ. ಆದರೆ ಒಬ್ಬ ಎಕ್ಸ್ಪರ್ಟ್ ಬಂದರೆ ಇವರು ನನ್ನ ಹತ್ರ ಕೇಳ್ತಾ ಇರೋದು, ನನಗೆ ಸುಮಾರು ಹೊಡೆದ್ರು. ಹಾಂ, ನನಗೆ ನನ್ನ ವಿಡಿಯೋ ಬಿಟ್ಟು ಕೊಡ್ತೀನಿ. ನಾನೊಬ್ಬ 5 ದಿನದಿಂದ ಇಲ್ಲಿ ಟೆನ್ಷನಲ್ಲಿದ್ದೀನಿ. ನಮ್ಮೊಬ್ಬ ಜೀವ ಇದ್ದಾನ, ಬದುಕಿದಾನ. ಅವರು ಆಲ್ ಓವರ್ ಇಂಡಿಯಾ ಕೆಲಸ ಮಾಡೋರು. ಆದರೆ ಅವ್ರಿಗೆ ನಾವು ಕರ್ಕೊಂಡು ಬಂದಿದ್ವಿ, ಕೇರಳ ಗೌರ್ಮೆಂಟಿಂದ ಬಿಟ್ಟಿದ್ದು. ಇಲ್ಲಿ ಅವರಿಗೆ ಅವ್ರ ಹತ್ರ ಕೇಳ್ತಾ ಇರೋದು, ನೀವು ನೋಡ್ರಿ, ಒಬ್ಬ ರೆಸ್ಕ್ಯೂ ಒಬ್ಬ ಬಂದಿದ್ದಾನೆ, ಅವನ ಸರ್ಟಿಫಿಕೇಟ್ ಕೇಳ್ತಾ ಇದೆ ಸ್ಪಾಟಲ್ಲಿ. ಅವ್ನು ಯಾವ್ಯಾವ ಸರ್ಟಿಫಿಕೇಟ್, ಯಾವ್ಯಾವ ಅವಾರ್ಡ್ ಸಿಕ್ಕಿದೆ ಅದು ತಗೊಂಡು ಬರ್ಬೇಕಂತೆ ಸರ್ಟಿಫಿಕೇಟ್. ಒಬ್ಬ ನೋಡಿದ್ರೆ ಗೊತ್ತಾಗತ್ತೆ ಅವ ಎಕ್ಸ್ಪರ್ಟ್ ಅಂತೇಳಿ. ಅವ ಬಂದಿದ ಮೇಲೆ ಅವನ ಸರ್ಟಿಫಿಕೇಟ್ ತೋರಿಸಿದ ಮೇಲೆ ಒಳಗೆ ಬಿಟ್ಟಿದೆ. ಅದು ಕೇಳಿ ನನಗೆ ಹೊಡಿತಾ ಇದ್ದಾರೆ. ಹಾಂ, ಹಿಂಗೆಲ್ಲ ಮಾಡಿದರೆ ಏನಾಗುತ್ತೆ? ಅದೇ GPS ತೋರಿಸೋ ಜಾಗದಲ್ಲೇ ಗಾಡಿ ಇದೆ. ಗಾಡಿ ಅಲ್ಲಿ ಇರಲಿ ಅದು ಬೇರೆ, ನಮಗೆ ಅದೆಲ್ಲ ವಿಷಯ. ಒಬ್ಬ ಇದರಿಂದ ರಿಕವರಿ ಮಾಡಿರ್ಬೇಕಂದ್ರೆ ಯಾರಾದರೂ ಎಕ್ಸ್ಪರ್ಟ್ ಯಾರಾದ್ರು ಬರಬೇಕಲ್ಲ. ಕೇರಳದ ಎಲ್ಲಿಂದ ಬಂದಿದ್ದೀರಿ? ಕಾಲಿಗಟ್ಟೆ. ನಾನು ಕೇರಳದವನಿಲ್ಲ, ನಾನು ಸಾಗರದಲ್ಲಿ, ಇಲ್ಲಿ ಕೆ ಮೊಹಮ್ಮದ್ ಕೋಯ್ ಅಂತೇಳಿ ಅಪ್ಪ ಅವ್ರ ಹೆಸರು, ಸಾಗರದಲ್ಲಿ ಇರೋದು. ಆದರೆ ನಾವು ಈಗ ಅವರು ಎಕ್ಸ್ಪರ್ಟ್ ಬಂದವರು ಹೋದ್ರ ಅದಾರ? ಇಲ್ಲ, ಅವರು ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲಿ? ಗಾಡಿಯಲ್ಲಿ ಅಲ್ಲ, ಸ್ಪಾಟ್ ಚೆಕ್ ಮಾಡ್ತಾ ಇದ್ದಾರೆ. ಅವರಿಗೆ ಸುಮಾರು ವಿಷಯ ತಿಳಿಬೇಕು, ಏನೇನು ಹೆಂಗಾಗಿದೆ, ಇಷ್ಟು ದಿವಸ ಏನೇನು ಮಾಡಿದ್ದಾರೆ ಅಂತೇಳಿ ಅದು ಹೇಳ್ಕೊಡ್ಲಿಕ್ಕೆ ಇವರು ಕರೆಕ್ಟಾ ಯಾರೂ ಇಲ್ಲ. ಕೇರಳದಿಂದ ಬಂದಂಥ ಏನು ಎಕ್ಸ್ಪರ್ಟ್ ಇದ್ದಾರೆ ಅವ್ರಿಗೆ ಈ ಟೀಮಲ್ಲಿರುವಂಥ ರೆಸ್ಕ್ಯೂ ಟೀಮಲ್ಲಿರುವಂಥವ್ರು ಸಪೋರ್ಟ್ ಮಾಡ್ತಿಲ್ಲ ಅಂತ ನಿಮ್ಮ ಆರೋಪ? ಸಪೋರ್ಟು ಮಾಡ್ತಾ ಇಲ್ಲ. ಇಲ್ಲಿರುವ SP ಅದ್ರ ಕೆಳಗಡೆ ಇರುವ ಯಾವ್ಯಾವ ರ್ಯಾಂಕಲ್ಲಿ ಇದ್ದಾರೆ ಅವರೆಲ್ಲ ಅವ್ರಿಗೆ ಹೆಸರು ಬರಬೇಕು, ಆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ನಮ್ಗಿಂತ ದೊಡ್ಡವನು ಯಾರಾದರೂ ಇದ್ದರೆ ಅವ್ರಿಗೆ ಜಾಗ ಕೊಡಬೇಕು. ಜಾಗ ಕೊಟ್ಟರೆ ಅವನು ಕೆಲಸ ಮಾಡ್ತಾನೆ. ಕೆಲಸ ಮಾಡಿದ್ರೆ ಅವನಿಗೆ ಸಪೋರ್ಟ್ ಮಾಡಿದರೆ ಏನಂದ್ರೆ ಇಲ್ಲಿ ಬೇರೆ ಪೊಲಿಟಿಕ್ಸ್ ಏನಿಲ್ಲ. ಈ ಒಬ್ಬ ಜೀವ ಪ್ರಶ್ನೆ, ಒಬ್ಬ ಬದುಕಿದಾನ ಏನಾಗಿದೆ ಅಂತೇಳಿ ಗೊತ್ತಿಲ್ಲ. ಆದರೆ ನಮಗೆ ಕನ್ಫರ್ಮ್ ಇದೆ, ಮೇ ಬಿ ಬದುಕಿರ್ಬೋದು ಅಂತೇಳಿ. ಸ್ವಿಚ್ ಆಫ್ ಆಗಿದ್ದ ಮೊಬೈಲು ಸ್ವಿಚ್ ಆನ್ ಆಗಿದೆ ಅಂದರೆ ನಮಗೆ ಒಂದು ಇದಿದೆ, ಹೋಪ್ ಇದೆ. ಆದರೆ ಇಲ್ಲಿ ಬಂದಿದವರು ಸರಿಯಾಗಿ ಕಾರ್ಯಾಚರಣೆ ನಡೀತಿಲ್ಲ ಅನ್ನೋದ ನಿಮ್ಮ ಆರೋಪ? ಸರಿಯಾಗಿ ನಡೀತಾ ಇಲ್ವಾ? ಇಲ್ಲ, ಇಲ್ಲಿ ಮಿನಿಸ್ಟರು ಮತ್ತೆ ಜನ ಬಂದರೆ ನಡೆಯುತ್ತೆ. ಮಿನಿಸ್ಟ್ರು ಇವರೆಲ್ಲ ಕೆಳಗಡೆ ಹೋಗಿದ್ರೆ, MLA ಎಲ್ಲ ಕೆಳಗಡೆ ಹೋಗಿದ್ರೆ ಮತ್ತೆ ಬಂದ್ ಮಾಡಿ. ನೀವು ನೋಡ್ರಿ, ಈಗ ನಾವು ಇಷ್ಟು ಟೈಮ್ ಮಾತಾಡ್ತಾ ಇದ್ದಲ್ಲ, ಹಿಂದ್ಗಡೆ ಯಾವುದಾದ್ರು ಒಂದು ಲಾರಿ ಹೋಯ್ತಾ, ಮಣ್ಣಿನ ಲಾರಿ ಹೋಯ್ತಾ? ಮಣ್ಣು ಲಾರಿ ಹೋಗ್ತಾ ಇದ್ರೆ ನೀವು ತಿಳ್ಕೊಂಡು ಮಣ್ಣು ತೆಗಿತಾ ಇದೆ, ಇಲ್ಲ ಅಂದ್ರೆ ಅಲ್ಲಿ ತೆಗಿತಾ ಇಲ್ಲ. ಅದೇ ನಡೀತಾ ಇರೋದು. ಅದೇ ಇದಿಷ್ಟು ಇಲ್ಲಿ ಲಾರಿ ಚಾಲಕರ ಏನು ತಪ್ಪಿಸೋ ಇದು ಲಾರಿ ಮುಳುಗೋಗಿದೆ. ಅವರ ಮಾಲೀಕ, ಆ ಲಾರಿಯ ಮಾಲೀಕ ಹೇಳ್ತಾ ಇರೋದು ಏನಂತಂದರೆ, ಇಲ್ಲಿ ಏನು ರೆಸ್ಕ್ಯೂ ಕಾರ್ಯ ನಡೀತಾ ಇದೆ, ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ, ಅದು ಸರಿಯಾಗಿ ನಡೀತಾ ಇಲ್ಲ. ಜೊತೆಗೆ ಕೇರಳದಿಂದ ಬಂದಂಥ ಎಕ್ಸ್ಪರ್ಟ್ಗಳನ್ನು ಕೂಡ ಅವರ ಮಾತುಗಳನ್ನು ಕೇಳ್ತಾ ಇಲ್ಲ. ಈಗೋ ಪ್ರಶ್ನೆಯನ್ನು ಮಾಡಿಕೊಂಡು ಅವ್ರನ್ನ ಒಳಗೆ ಬಿಡ್ತಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಬಂದಾಗ ಮಾತ್ರ ಇಲ್ಲಿ ಮಣ್ಣು ತೆಗೆಯುವಂಥ ಕೆಲಸ ಆಗ್ತಾ ಇದೆ. ಆದರೆ ಸರಿಯಾದ ಪ್ರಮಾಣದ ರೀತಿಯಲ್ಲಿ ತ್ವರಿತ
ತ್ವರಿತಗತಿಯಲ್ಲಿ ಇಲ್ಲಿ ಮಣ್ಣು ತೆರವು ಮಾಡುವಂಥ ಕಾರ್ಯಾಚರಣೆ ನಡೀತಾ ಇಲ್ಲ. ಹಾಗಾಗಿ ಕಳೆದ 5 ದಿನಗಳಿಂದ ತೆರವು ಕಾರ್ಯಾಚರಣೆ ಮಾಡಿದರೂ ಕೂಡ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥ ಮಾತುಗಳನ್ನು ಇಲ್ಲಿರುವಂಥ ಏನು ನೊಂದವರು ಹೇಳ್ತಾ ಇರುತ್ತದೆ. ಏನು ಲಾರಿಯ ಮಾಲೀಕರೇನಿದ್ದಾರೆ ಅವರ ಚಾಲಕ ತಪ್ಪಿಸ್ಕೊಂಡಿದ್ದಾನೆ, ಇಲ್ಲಿ ಕೊಚ್ಚಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ. ಅದರಲ್ಲಿ ಈಗ ಅವರು ಬಂದು ನೊಂದು ಹೇಳ್ತಾ ಇರುವಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಸಿರೂರು ಏನು ಗುಡ್ಡ ಕುಸಿದಿದೆಯಲ್ಲ, ಆ ಗುಡ್ಡ ಕುಸಿದ ಪಕ್ಕದಲ್ಲೇ ಇದ್ದೇನೆ. ಸರಿಸುಮಾರು ಈಗ ಅರ್ಧ ಗಂಟೆದಿಂದ ಯಾವುದೇ ಏನು ಟಿಪ್ಪರ್ ಕೂಡ ಹೋಗಿಲ್ಲ. ಈ ಅವರು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಇಲ್ಲಿ ಸರಿಯಾದ ಏನು ಕಾರ್ಯಾಚರಣೆ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇಲ್ಲ. ಹಾಗಾಗಿ ವಿಳಂಬವಾಗ್ತಾ ಇದೆ. ಕಳೆದ 5 ದಿನಗಳಿಂದ ಸರಿಯಾದ ಕಾರ್ಯಾಚರಣೆ ಮಾಡ್ತಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಇಲ್ಲಿರುವಂಥ ಸ್ಥಳೀಯರು ಮತ್ತು ನೊಂದವರು ಮಾಡ್ತಾ ಇರೋದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕಾಗಿದೆ. ಯಾಕಂದರೆ ಇಲ್ಲಿ ಸರಿಸುಮಾರು ಎರಡೂ ಬದಿಯಲ್ಲೂ ಸಾವಿರಾರು ಏನು ಹೆವಿ ವೆಹಿಕಲ್ಗಳು ಲಾರಿಗಳು ನಿಂತಿದ್ದಾವೆ. ಜನರು ಕೂಡ ಅವರ ಏನು ಗುಡ್ಡದಲ್ಲಿ ಕೊಚ್ಚಿಕೊಂಡು ಹೋದಂಥ ಕುಟುಂಬಸ್ಥರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ಮಾಡುವಂಥ ಅವಶ್ಯಕತೆ ಇದೆ. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬರ್ಕಿ, TV9 ಉತ್ತರ ಕನ್ನಡ.